ಕೇಂದ್ರದವ್ರು ಕೇಳಿದ್ದು ಸಿದ್ದರಾಮಯ್ಯವರು ಇದು ಯಾಕೋ ಸಾಕಾಗ್ತಿಲ್ಲ, ನಾವು ಅಮಿತ್ ಶಾ ಭೇಟಿಯಾಗಿರೋದು ಮಾತ್ರ ಇವ್ರು ಬಿಡುಗಡೆ ಮಾಡಿದ್ರೆ ಒಂದಷ್ಟು ಕ್ಯಾಮ್ರಾ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಯಿಂದ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವತ್ತು ಕೇಳಿದಷ್ಟು ಕೂಡ ಕೊಡ್ತಾರ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇರುತ್ತೆ. ಅಲ್ಲಿ 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ ರೀತಿ ಅದರ ಬೇರೆ ಇರುತ್ತೆ. ಚೆನ್ನಾಗಿ ಸಿಕ್ಕೈತೆ ನಿಮ್ಗೆ ಏನು ನಿಮಗೆ ಈಗ ಇವರು ರಾಜ್ಯ ಸರ್ಕಾರ ಎಷ್ಟು ಕೊಟ್ಟವ್ರೆ? ಜನಗಳಿಗೆ 2,000 ರೂಪಾಯಿ ಕೊಟ್ಟವ್ರೆ ಎಲ್ಲರಿಗೂ. ನಾನಿವತ್ತು ಮಂಡ್ಯದಲ್ಲಿ ಚುನಾವಣೆ ಹೋಗಿದ್ದ ಹೇಳೋದು, ನಾವು ನೋಡೋದು ಜನಗಳೇ ಬಂದು ತೋರಿಸಿದ್ರು. 2,000 ನಿಮ್ಮ ಅಕೌಂಟಿಗೆ ಬಂದಿದೆ ಅಂದರೆ ಸರ್ ₹1 ಬಂದಿಲ್ಲ ಅಂದರೆ ಸರ್ಕಾರ ಇದು ಯಾವಾಗ 6 ತಿಂಗಳಿಂದ ಹೇಳಿದೆ 2,000 ರೂಪಾಯಿ ಆಗ್ತಾಯಿದ್ದೀವಿ ಅಂತ. ಹಳ್ಳಿಗಳಲ್ಲಿ ಹಲವಾರು ಕಡೆ ಇನ್ನೂ ನಮ್ಗೆ 2,000 ರೂಪಾಯಿ ದುಡ್ಡೇ ಬಂದಿಲ್ಲ ಅಂತೇಳಿ ನಮಗೊಂದು ಚಾರ್ಜ್. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಅದರಿಂದ ಇವರಿಗೆ ತೃಪ್ತಿಪಡಿಸೋದಕ್ಕೆ ಸರ್ಕಾರ ನಡೆಯಲ್ಲ. ಕೆಲವು ಗೈಡ್ಲೈನ್ಸ್ ಕೇಂದ್ರದವ್ರು ಕೇಳಿದ್ದು ಸಿದ್ದರಾಮಯ್ಯವರು ಇದು ಯಾಕೋ ಸಾಕಾಗ್ತಿಲ್ಲ, ನಾವು ಅಮಿತ್ ಶಾ ಭೇಟಿಯಾಗಿರೋದು ಮಾತ್ರ ಇವ್ರು ಬಿಡುಗಡೆ ಮಾಡಿದ್ರೆ ಒಂದಷ್ಟು ಕ್ಯಾಮ್ರಾ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಯಿಂದ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವತ್ತು ಕೇಳಿದಷ್ಟು ಕೂಡ ಕೊಡ್ತಾರ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇರುತ್ತೆ. ಅಲ್ಲಿ 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ ರೀತಿ ಅದರ ಬೇರೆ ಇರುತ್ತೆ. ಚೆನ್ನಾಗಿ ಸಿಕ್ಕೈತೆ ನಿಮ್ಗೆ ಏನು ನಿಮಗೆ ಈಗ ಇವರು ರಾಜ್ಯ ಸರ್ಕಾರ ಎಷ್ಟು ಕೊಟ್ಟವ್ರೆ? ಜನಗಳಿಗೆ 2,000 ರೂಪಾಯಿ ಕೊಟ್ಟವ್ರೆ ಎಲ್ಲರಿಗೂ. ನಾನಿವತ್ತು ಮಂಡ್ಯದಲ್ಲಿ ಚುನಾವಣೆ ಹೋಗಿದ್ದ ಹೇಳೋದು, ನಾವು ನೋಡೋದು ಜನಗಳೇ ಬಂದು ತೋರಿಸಿದ್ರು. 2,000 ನಿಮ್ಮ ಅಕೌಂಟಿಗೆ ಬಂದಿದೆ ಅಂದರೆ ಸರ್ ₹1 ಬಂದಿಲ್ಲ ಅಂದರೆ ಸರ್ಕಾರ ಇದು ಯಾವಾಗ 6 ತಿಂಗಳಿಂದ ಹೇಳಿದೆ 2,000 ರೂಪಾಯಿ ಆಗ್ತಾಯಿದ್ದೀವಿ ಅಂತ. ಹಳ್ಳಿಗಳಲ್ಲಿ ಹಲವಾರು ಕಡೆ ಇನ್ನೂ ನಮ್ಗೆ 2,000 ರೂಪಾಯಿ ದುಡ್ಡೇ ಬಂದಿಲ್ಲ ಅಂತೇಳಿ ನಮಗೊಂದು ಚಾರ್ಜ್ ಮಾಡ್ತಾಯಿದ್ದೆ. ಅದರಿಂದ ಇವರಿಗೆ ತೃಪ್ತಿಪಡಿಸೋದಕ್ಕೆ ಸರ್ಕಾರ ನಡೆಯಲ್ಲ. ಕೆಲವು ಗೈಡ್ಲೈನ್ಸ್ ಇರಬೇಕು.